ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಸಂತೋಷವಾಗಿದ್ದೀರಾ? ಯಾವುದೋ ಒಂದು ಬಾಧೆ ಹೃದಯದಲ್ಲಿ ಇದೆ. ಯಾರೋ ಮನುಷ್ಯರ ಕುರಿತಾದಂಥ ಒಂದು ಬಾಧೆ ನಿಮ್ಮ ಕುಟುಂಬದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ನಿಮ್ಮ ಸಭೆಯಲ್ಲಿ, ಸೇವೆ ಮಾಡುವಂಥ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಯಾರೋ ಒಬ್ಬರಿಂದ ಬಾಧಿಸಲ್ಪಟ್ಟು ಹೃದಯದಲ್ಲಿ ಒಂದು ರೀತಿ ವೇದನೆ ಇದೆಯಾ? ಆ ರೀತಿ ಕಷ್ಟಪಡುತ್ತಾ ಇದ್ದೀರಾ? ಕೆಲವರಿಗೆ ಅನೇಕ ವರ್ಷಗಳಿಂದ ಆ ರೀತಿ ಕಷ್ಟ ಇದೆ. ಇದರಿಂದ ಬಿಡುಗಡೆ ಹೊಂದಬೇಕು. ಆ ಕಷ್ಟ, ಆ ಡಿಸ್ಟರ್ಬೆನ್ಸಿಂದ ನೀವು ಬಿಡುಗಡೆ ಹೊಂದಬೇಕು. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ದೇವರೊಂದು ಆಲೋಚನೆ ಕೊಡುತ್ತಾರೆ. ಕೊಲೊಸ್ಸೆ ಅವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನೋಡಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಅಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದನಲ್ಲವಾ? ನಮ್ಮ ತಪ್ಪುಗಳು, ಅಪರಾಧಗಳು ದೇವರೇ ಕ್ಷಮಿಸಿರಿ, ಐ ಆಮ್ ಸಾರಿ ಅನ್ನುವಾಗ ದೇವರು ಕ್ಷಮಿಸಿದರಲ್ಲವ? ಆ ರೀತಿಯೆಲ್ಲ ಆಗುವುದಿಲ್ಲ, ಕ್ಷಮಿಸೋದಕ್ಕಾಗುವುದಿಲ್ಲ, ನೀನು ಕ್ಷಮಿಸುವಂಥ ತಪ್ಪನ್ನು ಮಾಡಿದ್ದೀಯಾ ಎಂಬುದಾಗಿ ದೇವರೆಂದಾದರೂ ಹೇಳಿದ್ದಾರಾ? ನೀವು ಎಷ್ಟೇ ದೊಡ್ಡ ಪಾಪವನ್ನು ಮಾಡಿದ್ದರೂ ದೇವರೇ ನಾನು ಮನ ತಿರುಗುತ್ತೇನೆ ಕ್ಷಮಿಸಿರಿ ಎಂದು ಕೇಳಿದರೆ ತಕ್ಷಣವೇ ಅದನ್ನು ಕ್ಷಮಿಸಿ ಮರೆತು ಬಿಡುತ್ತಾರೆ. ಅದೇ ರೀತಿಯಾಗಿಯೇ ನೀವು ಕೂಡ ಕ್ಷಮಿಸಿ ಮರೆತು ಬಿಡಬೇಕು. ಕೆಲವರು ಕ್ಷಮಿಸುತ್ತಾರೆ, ಆದರೆ ಮರೆಯುವುದಿಲ್ಲ. 10 ವರ್ಷಗಳಾದರೂ ಇವನು ನನ್ನ ಬಗ್ಗೆ ಈ ರೀತಿ ಮಾತನಾಡಿದವನು, ಇವಳು ನನ್ನ ಬಗ್ಗೆ ಈ ರೀತಿ ಮಾತನಾಡಿದವಳು, ನಾನು ಕ್ಷಮಿಸಿದೆ, ಆದರೆ ಮರೆಯುವುದಕ್ಕಾಗುತ್ತಿಲ್ಲ. ಆದರೆ ನೀವು ಯೇಸುವಿನ ಹಾಗೆ ಕ್ಷಮಿಸಿ ಮರೆತು ಬಿಡಬೇಕು. ನಿಮ್ಮ ಹೃದಯದಲ್ಲಿ ಆ ಒಂದು ಕಹಿತನ ಇದೆ ಅಲ್ಲ, ಅದನ್ನು ತೆಗೆದು ಹಾಕಬೇಕು. ಆಗಲೇ ದೇವರು ಅದ್ಭುತ ಮಾಡುವುದು. ನಿಮ್ಮ ಜೀವಿತದಲ್ಲಿ ಯೋಚಿಸಿ ನೋಡಿರಿ, ಯಾರೊಬ್ಬರ ಕುರಿತಾಗಿರುವಂಥ ಒಂದು ಕಹಿತನ, ಒಂದು ರೀತಿ ಬೇಸರ ಹೃದಯದಲ್ಲಿ ಇದೆ ಅಲ್ವಾ? ದೇವರು ಹೇಳುತ್ತಾರೆ, ಕ್ಷಮಿಸಿ ಬಿಡು, ನಾನು ನಿನ್ನನ್ನು ಕ್ಷಮಿಸಿದೆ ಅಲ್ಲವಾ, ಕ್ಷಮಿಸಿ ಮರೆತು ಬಿಡು ಅನ್ನುತ್ತಾರೆ. ಆದ್ದರಿಂದ ನಿಮ್ಮನ್ನು ಯಾರು ಗಾಯಗೊಳಿಸಿದರೂ, ದುಃಖಪಡಿಸಿದರೂ ಮನಪೂರ್ವಕವಾಗಿ ಕ್ಷಮಿಸಿ ಬಿಡಿ. ತಕ್ಷಣ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ನೋಡಿರಿ, ನಾವು ಲಂಡನ್ನಲ್ಲಿ ಕೂಟ ನಡೆಸುವುದಕ್ಕೆ ಹೋಗಿದ್ದೇವಲ್ಲವಾ? ಆ ಪ್ರಾರ್ಥನೆ ಸಮಯದಲ್ಲಿ ದೇವರು ಹೇಳಿದರು, ಒಬ್ಬರು ಸಹೋದರಿ, ನೀವು ಆರ್ಥರೈಟಿಸ್ ರೋಗದಿಂದ ಬಹಳ ವರ್ಷವಾಗಿ ಕಷ್ಟಪಡುತ್ತಿದ್ದೀರಿ. ನೀವು ಕೂಡ ವಿಶ್ವಾಸಿಯೇ, ಪ್ರಾರ್ಥನೆ ಮಾಡುವಂಥವರೇ. ದೇವರ ಬಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೂ ನಿಮಗೆ ಗುಣವಾಗುತ್ತಾ ಇಲ್ಲ. ಆದರೆ ದೇವರು ಹೇಳುತ್ತಾರೆ, ನಿಮ್ಮ ಹೃದಯದಲ್ಲಿ ಯಾರೊಬ್ಬರ ಕುರಿತಾದ ಒಂದು ಕಹಿತನ ಇದೆ, ಅದನ್ನು ತೆಗೆದು ಹಾಕಿರಿ. ನೀವು ಕ್ಷಮಿಸಿ ಮರೆತು ಬಿಟ್ಟರೆ ಅದ್ಭುತವನ್ನು ಕಾಣುವಿರಿ. ಅದುವೇ ನಿಮ್ಮ ಸೌಖ್ಯಕ್ಕೆ ತಡೆಯಾಗಿದೆ ಎಂದು ದೇವರು ಹೇಳಿದರು. ಕೂಟದ ಅಂತ್ಯದಲ್ಲಿ ಆ ಸಹೋದರಿ ಮುಂದೆ ಬಂದು ಸಾಕ್ಷಿ ಹೇಳಿದರು, ಇಷ್ಟು ವರ್ಷಗಳು ಆರ್ಥರೈಟಿಸ್, ಒಂದೊಂದು ಜಾಯಿಂಟ್ ಕೂಡ ನೋವುತ್ತದೆ. ಇಂದು ದೇವರು ಪ್ರಕಟಿಸಿ ಮಾತನಾಡಿದ ಕೂಡಲೇ ಏನೆಂಬುದಾಗಿ ನಾನು ಅರಿತುಕೊಂಡೆ. ನನ್ನೊಳಗೆ ನನ್ನ ಗಂಡ ನನ್ನನ್ನು ವಂಚಿಸಿ ಹೋದರು, ಬೇರೊಬ್ಬರೊಟ್ಟಿಗೆ ಬಾಳುವುದಕ್ಕಾಗಿ ನನ್ನನ್ನು ಬಿಟ್ಟು ಹೋದರು. ಅವರ ಕುರಿತ ಒಂದು ಕಹಿತನ, ದ್ವೇಷ ಅನೇಕ ವರ್ಷಗಳಿಂದ ನನ್ನೊಳಗೆ ಇತ್ತು. ಅದನ್ನು ಪವಿತ್ರಾತ್ಮನು ತಿಳಿಸುವಾಗ ನಾನು ರಿಲೀಸ್ ಮಾಡಿದೆ, ಅದನ್ನು ಕ್ಷಮಿಸಿ ಮರೆತು ಬಿಟ್ಟೆ. ಆ ರೀತಿಯಾಗಿ ಹೇಳಿ ಅದನ್ನು ಕ್ಷಮಿಸಿ, ಯೇಸುವೆ ಬೇಸರನ್ನು ನನ್ನ ಮನಸ್ಸಿನಿಂದ ತೆಗೆದು ಹಾಕಿರಿ, ನನ್ನ ಹೃದಯದಿಂದ ಅದು ಹೋಗಲಿ ಎಂಬುದಾಗಿ ಕ್ಷಮಿಸಿ ಮರೆತು ಬಿಡೋದಕ್ಕೆ ಒಪ್ಪಿಸಿಕೊಟ್ಟೆ. ತಕ್ಷಣವೇ ಹೀಲಿಂಗ್, ಜಾಯಿಂಟ್ಗಳಲ್ಲಿದ್ದಂಥ ನೋವು, ಆರ್ಥರೈಟಿಸ್ ನೀಗಿತ್ತು, ಪೂರ್ಣವಾಗಿ ಗುಣವಾಗಿದ್ದೇನೆಂದು ಹೇಳಿದರು. ಅಂದ್ರೆ ಅವರು ಅದ್ಭುತ ಹೊಂದುವುದಕ್ಕೆ ಯಾವುದು ತಡೆಯಾಗಿತ್ತು? ಕ್ಷಮಿಸಲಾಗದೇ ಇದ್ದಂಥ ಒಂದು ಸ್ವಭಾವ. ನಿಮಗೆ ಯಾರೊಬ್ಬರನ್ನು ಕ್ಷಮಿಸುವುದಕ್ಕಾಗುತ್ತಿಲ್ಲವಲ್ಲ, ಕ್ಷಮಿಸಿ ಮರೆತು ಬಿಡಿ. ಕೆಲವು ಸಮಯಗಳಲ್ಲಿ ನೀವು ಕ್ಷಮಿಸಿದರೂ ಕೂಡ ಆ ವ್ಯಕ್ತಿಯನ್ನು ನೀವು ಪ್ರೀತಿಸಬಹುದು, ಆದರೆ ಅನ್ಯೂನ್ಯವಾಗಿ ಐಕ್ಯತೆಯಲ್ಲಿರುವುದಕ್ಕೆ ಆಗುವುದಿಲ್ಲ. ಆರಂಭದಲ್ಲಿ ನಾನು ಕ್ಷಮಿಸಿ, ನನಗೆ ವಿರೋಧವಾಗಿ ತಪ್ಪು ಮಾಡಿದವರನ್ನೆಲ್ಲ ನಾನು ಕ್ಷಮಿಸಿ ಅವರೊಂದಿಗೆ ಐಕ್ಯತೆಯನ್ನಿಟ್ಟುಕೊಂಡರೆ ಪುನಃ ಅವರಿಂದಲೇ ಸಮಸ್ಯೆ. ಆಗ ದೇವರು ಕಲಿಸಿಕೊಟ್ಟರು, ನೀನು ಅವರನ್ನು ಕ್ಷಮಿಸಿ ಮರೆತು ಬಿಡು, ಅವರ ಮೇಲೆ ಪ್ರೀತಿಯಿಂದ ಇರು, ಆದರೆ ದೂರದಲ್ಲಿರು, ಐಕ್ಯವಾಗಬೇಡ. ನಿನ್ನನ್ನು ಪುನಃ ಬಾಧಿಸುವಂತೆ ಸೈತಾನನು ಅಂಥವರನ್ನು ಉಪಯೋಗಿಸುತ್ತಾನೆ ಎಂಬುದಾಗಿ. ಆದ್ದರಿಂದ ನೋಡಿರಿ, ನಾನು ಕ್ಷಮಿಸಿ ಬಿಟ್ಟೆ, ಮರೆತು ಬಿಟ್ಟೆ, ದೂರದಲ್ಲಿ ಇಡುತ್ತೇನೆ, ಪ್ರೀತಿಸುತ್ತೇನೆ, ಹಾಯ್ ಹಲೋ ಅಷ್ಟೇ. ಪುನಃ ಐಕ್ಯತೆಗೆ ನಾನು ಅವಕಾಶ ಕೊಡುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಕೂಡ ಇದನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನೇ ನೋಡಿರಿ, ಆತನ ಶಿಲುಬೆಯಲ್ಲಿ ಜಡಿಯಲ್ಪಡುವಾಗ ಶಿಲುಬೆಯಲ್ಲಿ ಆತನನ್ನು ಜಡಿದ ಸಿಪಾಯಿಗಳನ್ನು ಕ್ಷಮಿಸಿದೆನು, ಮನಪೂರ್ವಕವಾಗಿ ತಂದೆಯ ಕ್ಷಮಿಸಿರಿ ಎಂಬುದಾಗಿ ಕ್ಷಮಿಸಿದೆನು. ನಾನು ಪುನರುತ್ಥಾನನಾದ ನಂತರ ಹೋಗಿ ಅವರೊಟ್ಟಿಗೆ ಎಲ್ಲ ಮಾತನಾಡಲಿಲ್ಲ, ನನ್ನ ಶಿಷ್ಯರೊಂದಿಗೆ ನಾನು ಐಕ್ಯವಾದೆನು. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಅಂದರೆ ನೀವು ಕ್ಷಮಿಸಿ ಮರೆತು ನೀವು ಅನ್ಯೂನ್ಯವಾಗಿ ಐಕ್ಯತೆಯಿಂದ ಇರಿ. ಅವರನ್ನು ಬಿಟ್ಟು ಬಿಡಬೇಡಿ. ಗಂಡ ಹೆಂಡತಿ, ಹೆತ್ತವರು, ಮಕ್ಕಳು, ಅತ್ತೆ ಸೊಸೆ, ಆ ಫ್ಯಾಮಿಲಿ ಐಕ್ಯತೆ ಬಿಡಬೇಡಿ. ಹೊರಗಿನಿಂದ ನಿಮ್ಮನ್ನು ಯಾರಾದರೂ ಗಾಯಗೊಳಿಸಿದರೆ ಅವರನ್ನು ಕ್ಷಮಿಸಿ ಮರೆತು ಬಿಡಿ, ಆದರೆ ಪುನಃ ಅವರನ್ನು ಸೇರಿಸಿಕೊಳ್ಳಬೇಡಿ. ಆಗ ನಿಮ್ಮ ಸಮಾಧಾನ ನೆಲೆಯಾಗಿರುವುದು. ಸತ್ಯವೇದ ಹೇಳುವುದನ್ನು ನಾವು ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು ಅಷ್ಟೇ. ಯಾರೊಬ್ಬರನ್ನು ಕ್ಷಮಿಸುವುದಕ್ಕೆ ಆಗುತ್ತಿಲ್ಲವಲ್ಲ, ಇಂದು ಹೇಳುವಿರಾ, ಕ್ಷಮಿಸಿ ಮರೆತು ಬಿಡುತ್ತೇನೆ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ, ದೇವರೇ ನೀವು ನನ್ನನ್ನು ಕ್ಷಮಿಸಿದ ಹಾಗೆ ನಾನು ಕೂಡ ಅವರನ್ನು ಕ್ಷಮಿಸುತ್ತೇನೆ. ನನ್ನನ್ನು ಗಾಯಗೊಳಿಸಿದರು, ದುಃಖಪಡಿಸಿದರು, ಅವಮಾನಪಡಿಸಿದರು, ಅವರಿಂದ ನಾನು ಬಾಧಿಸಲ್ಪಟ್ಟೆ. ಆದರೂ ಕೂಡ ನಾನು ಮನಪೂರ್ವವಾಗಿ ನೀವು ನಮ್ಮನ್ನು ಕ್ಷಮಿಸಿದಂತೆ ಕ್ಷಮಿಸಿ ಬಿಡುತ್ತೇನೆ.
ನನ್ನ ಹೃದಯದಿಂದ ಆ ದ್ವೇಷ ಹಗೆತನ ಕಹಿತನಗಳೆಲ್ಲ ನೀಗಲಿ. ಅದನ್ನು ಮರೆತು ಬಿಡುತ್ತೇನೆ. ಅವರನ್ನು ಕೂಡ ನೀವು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.